ಸ್ನೇಹಿತರೆ, ಟೆಕ್ನಾಲಜಿ ಅತಿಯಾಗಿ ಮುಂದುವರೆದ ಕಾರಣ ಹವಾಮಾನ ಬದಲಾವಣೆಯಾಗುತ್ತೆ. ಪೋಲರೈಸ್ಡ್ ಆಗಿ ಮಂಜುಗೆಡ್ಡೆ ಕರಗಲು ಶುರುವಾಗುತ್ತೆ. ಅಪಾಯಕಾರಿಯಾಗಿ ಸಮುದ್ರ ಮಟ್ಟ ಏರಲು ಪ್ರಾರಂಭಿಸಿರುತ್ತೆ. ಇದರಿಂದಾಗಿ ದೊಡ್ಡ ದೊಡ್ಡ ನಗರಗಳು ಮುಳುಗುತ್ತವೆ. ಆಹಾರ ಪದಾರ್ಥಗಳು ಮುಗಿಯುತ್ತವೆ. ಹಸಿವು ಎಲ್ಲ ಕಡೆ ಹರಡುತ್ತೆ. ಜನರು ಆಹಾರಕ್ಕಾಗಿ ಹಂಬಲಿಸಲು ಶುರು ಮಾಡ್ತಾರೆ. ಆದರೆ ಒಂದು ದೇಶ ಮಾತ್ರ ಊಟಕ್ಕೆ ಕೊರತೆಯಿಲ್ಲದೆ ಉಳಿದಿರುತ್ತೆ. ಆ ದೇಶದಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳಿರುತ್ತೆ. ಕಳೆದ 10 ವರ್ಷಗಳಿಂದ ಈ ದೇಶ ಮಿಕ್ಕ ಎಲ್ಲ ದೇಶಗಳೊಂದಿಗೆ ಸಂಬಂಧವನ್ನ ಮುರಿದುಕೊಂಡಿರುತ್ತೆ. ಯಾವ ದೇಶದೊಂದಿಗೂ ತನ್ನ ಆಹಾರವನ್ನು ಹಂಚಿಕೊಳ್ಳೋದಿಲ್ಲ. ಆದರೆ ಈ ದೇಶದವರಿಗೆ ಮುಂದೆ ನಮಗೆ ಎಂತಹ ವಿಪತ್ತು ಬರಲಿದೆ ಎಂದು ಗೊತ್ತಿರೋದೇ ಇಲ್ಲ. ಮೂವಿಯ ಮೊದಲ ಸೀನ್ನಲ್ಲಿ ಸಿಂಗ್ ಎಂಬ ವ್ಯಕ್ತಿ ನಮಗೆ ಪರಿಚಯವಾಗ್ತಾನೆ. ಸ್ನೇಹಿತರೆ, ಈತ ಒಳ್ಳೆಯ ಬಾಕ್ಸರ್ ಆಗಿದ್ದವನು. ಆದರೆ ಈಗ ಜಗತ್ತು ಹಾಳಾಗಿದೆ. ಅದರಿಂದ ಬಾಕ್ಸಿಂಗ್ ಕೂಡ ಉಳಿದಿರೋದಿಲ್ಲ. ತನ್ನ ಖರ್ಚುಗಳನ್ನು ಪೂರೈಸಲು ಸಾಧ್ಯವಾಗದೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಲು ಮುಂದಾಗಿರ್ತಾನೆ. ವಸ್ತುಗಳನ್ನು ಟ್ರಕ್ನ ಮೂಲಕ ಸಾಗಿಸಲು ಪ್ರಾರಂಭಿಸ್ತಾನೆ. ಆದರೆ ಈ ಕೆಲಸ ಅಷ್ಟು ಸುಲಭವಲ್ಲ. ಏಕೆಂದರೆ ದರೋಡೆಕೋರರು ಅವನ ವಸ್ತುಗಳನ್ನು ಲೂಟಿ ಮಾಡಲು ಪ್ರಯತ್ನ ಪಡುತ್ತಿರುತ್ತಾರೆ. ಸಿಂಗ್ ಒಬ್ಬ ಬಾಕ್ಸರ್ ಆಗಿದ್ದವನು. ಹಾಗಾಗಿ ಅವನಿಗೆ ಇದು ಕಷ್ಟದ ಕೆಲಸ ಆಗಿರುವುದಿಲ್ಲ. ಟ್ರಕ್ ಅನ್ನು ತಡೆಯಲು ಬಂದ ಕೆಟ್ಟ ಜನರಿಗೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ತಾನೆ. ನಂತರ ಸಮಯಕ್ಕೆ ಸರಿಯಾಗಿ ಆ ವಸ್ತುಗಳನ್ನು ತಲುಪಿಸುವ ಕೆಲಸವನ್ನ ಮಾಡುತ್ತಿರುತ್ತಾನೆ. ಆಗ ನಮಗೆ ಸಿಂಗ್ನ ಹೆಂಡತಿಯಾದ ರೇನ್ ಪರಿಚಯವಾಗ್ತಾಳೆ. ತನ್ನ ಗಂಡನಿಗೆ ಈ ಕೆಲಸದಿಂದ ಏನಾದರೂ ಆಗಬಹುದು ಎಂದು ಯಾವಾಗಲೂ ಚಿಂತೆಯಲ್ಲಿರ್ತಾಳೆ. ಆದರೆ ಫ್ಯೂಚರ್ನಲ್ಲಿ ಯಾವ ರೀತಿಯ ಅಪಾಯಗಳು ಎದುರಾಗಲಿವೆ ಎಂಬುದರ ಬಗ್ಗೆ ಅವಳಿಗೆ ತಿಳಿದಿರೋದಿಲ್ಲ. ಸ್ನೇಹಿತರೆ, ಈ ಭೀಕರ ವಿನಾಶದ ನಡುವೆಯೂ ಈ ದೇಶದಲ್ಲಿ ಆಹಾರ ಹೇಗೆ ಉಳಿದಿದೆ ಎಂದು ನೀವು ಕೇಳಬಹುದು. ಅದಕ್ಕೆ ಉತ್ತರ ಆ ದೇಶದಲ್ಲಿರುವ ವಾಸು ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಈತ ತನ್ನ ಸ್ವಂತ ಕಂಪನಿಯಲ್ಲಿ ಆಹಾರವನ್ನ ರೆಡಿ ಮಾಡ್ತಾನೆ. ಇಡೀ ನಗರ ಈ ಆಹಾರವನ್ನು ತಿನ್ನುತ್ತೆ. ಸರ್ಕಾರ ಕೂಡ ವಾಸುವಿನ ಕಂಟ್ರೋಲ್ನಲ್ಲಿರುತ್ತೆ. ಸ್ನೇಹಿತರೆ, ವಾಸು ಅತಿ ಶ್ರೀಮಂತನಾಗಿದ್ದರು. ಅವನ ಹೆಂಡತಿ ಕಳೆದ 2 ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರ್ತಾಳೆ. ಅವನ ಹೆಂಡತಿಯನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಕೂಡ ಕೈ ಬಿಟ್ಟಿರ್ತಾರೆ. ಹೀಗಿರುವಾಗ ವಾಸುಗೆ ಒಂದು ವಿಷಯ ತಿಳಿಯುತ್ತೆ. ಅದೇನೆಂದರೆ, ಸಮುದ್ರದ ಅತಿ ಆಳದಲ್ಲಿ ಒಂದು ಮೀನಿದೆ. ಅದನ್ನು ತಿಂದರೆ ತನ್ನ ಹೆಂಡತಿಯ ರೋಗ ಗುಣವಾಗುತ್ತೆ ಎಂದು ಆತ ತುಂಬಾ ಬಲವಾಗಿ ನಂಬಿರ್ತಾನೆ. ತನ್ನ ಹಣದ ಶಕ್ತಿಯಿಂದ ಸಮುದ್ರದ ಆಳದಲ್ಲಿರುವ ಮೀನನ್ನು ಆತ ತರ್ತಾನೆ. ಅದನ್ನು ಟ್ರಕ್ನಲ್ಲಿ ತೆಗೆದುಕೊಂಡು ಬರೋದು ಸಿಂಗ್ ಹಾಗೂ ಅವನ ಫ್ರೆಂಡ್ ಆಗಿರ್ತಾನೆ. ಮೊದಲು ಆ ಮೀನನ್ನು ಟೇಸ್ಟ್ ಮಾಡೋದು ವಾಸುವಿನ ಮ್ಯಾನೇಜರ್ ಹಾಗೂ ಆ ದೇಶದ ಅತಿ ಶ್ರೀಮಂತ ಗೆಸ್ಟ್ಗಳಾಗಿರ್ತಾರೆ. ಏಕೆಂದರೆ ಈ ಮೀನಿನ ಮೂಲಕವೂ ದುಡ್ಡು ಮಾಡಲು ವಾಸು ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿರ್ತಾನೆ. ಅದಕ್ಕಾಗಿಯೇ ಈ ಗೆಸ್ಟ್ಗಳನ್ನ ಕರೆಸಿರೋದು. ಈ ಮೀನಿನ ಮಾಂಸವನ್ನು ತನ್ನ ದೇಶದ ಪ್ರತಿಯೊಬ್ಬರಿಗೂ ತಿನ್ನಿಸಲು ವಾಸು ಬಯಸ್ತಾನೆ. ಇದರಿಂದ ದುಡ್ಡು ಹಾಗೂ ಹೆಚ್ಚಿನ ಖ್ಯಾತಿ ಸಿಗುತ್ತೆ ಎನ್ನೋದು ಅವನ ಯೋಚನೆಯಾಗಿರುತ್ತೆ. ಸ್ನೇಹಿತರೆ, ಮಂಜುಗೆಡ್ಡೆಯ ಕರಗುವಿಕೆಯಿಂದಾಗಿ ಆ ಮೀನಿನ ಜೀನ್ಸ್ಗಳಲ್ಲಿ ತುಂಬಾ ಅಪಾಯಕಾರಿ ಮ್ಯೂಟೆಂಟ್ ಆದ ವೈರಸ್ ಪ್ರವೇಶಿಸಿರುತ್ತೆ. ಆ ಮೀನನ್ನು ತಿಂದ ನಂತರ ಯಾವುದೇ ಮನುಷ್ಯ ಜೀವಂತವಾಗಿ ಉಳಿಯೋದಿಲ್ಲ. ಬದುಕಿದರೆ ಆತ ಜೀವಂತವಾದ ಭಯಾನಕ ಶವವಾಗ್ತಾನೆ, ಅಂದರೆ ಜಾಂಬಿ ಆಗ್ತಾನೆ. ಆಗ ಅದನ್ನು ತಿನ್ನುವ ಮ್ಯಾನೇಜರ್ ನೋವಿನಿಂದ ನೆರಳಲು ಪ್ರಾರಂಭಿಸ್ತಾನೆ. ರಕ್ತದ ವಾಂತಿ ಮಾಡ್ತಾನೆ. ಅಲ್ಲೇನಾಗುತ್ತಿದೆ ಎಂದು ಯಾರಿಗೂ ಅರ್ಥವಾಗುತ್ತಿರಲ್ಲ. ಇದು ವಿನಾಶದ ಸೂಚನೆ ಎಂದು ಯಾರಿಗೂ ತಿಳಿಯುತ್ತಿರಲ್ಲ. ಇತ್ತ ಸಿಂಗ್ ತನ್ನ ಕೆಲಸವನ್ನ ಮುಗಿಸಿ ತನ್ನ ಹೆಂಡತಿ ರಿನ್ನ ಬಳಿ ಬರ್ತಾನೆ. ಸಿಂಗ್ಗೆ ಅವನು ಮಾಡುತ್ತಿರುವ ಅಪಾಯಕಾರಿ ಕೆಲಸವನ್ನ ಮಾಡಬೇಡ ಎಂದು ಹೇಳಿ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ ಎಂದು ತುಂಬಾ ಕೇಳಿಕೊಳ್ತಾಳೆ. ಆದರೆ ಸಿಂಗ್ಗೆ ಆ ಕೆಲಸವನ್ನ ಬಿಟ್ಟು ಬೇರೆ ಯಾವ ಕೆಲಸಗಳ ಆಯ್ಕೆ ಇರೋದಿಲ್ಲ. ಆಗ ಸಿಂಗ್, ಚಿಂತಿಸಬೇಡ, ನನಗೆ ಏನು ಕೂಡ ಆಗೋದಿಲ್ಲ ಎಂದು ಭರವಸೆ ಕೊಡ್ತಾನೆ. ನಂತರ ರಿನ್ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಆ ದೇಶದಲ್ಲಿರುವ ಒಂದೇ ಒಂದು ಆಸ್ಪತ್ರೆಯಲ್ಲಿ ಆಕೆ ಡಾಕ್ಟರ್ ಆಗಿರ್ತಾಳೆ. ರಿನ್ ತನ್ನ ಸ್ನೇಹಿತೆ ಮಿನ್ ಹಾಗೂ ಅವಳ ಮಗ ಬಡಿ ಜೊತೆ
ಹಾಸ್ಪಿಟಲ್ಗೆ ಹೋಗ್ತಾಳೆ. ಪ್ರತಿ ದಿನದಂತೆ ಹಾಸ್ಪಿಟಲ್ ಅನ್ನು ತಲುಪ್ತಾಳೆ. ತನ್ನ ಕೆಲಸವನ್ನ ಶುರು ಮಾಡ್ತಾಳೆ. ಈ ದಿನ ಅವಳಿಗೆ ಒಂದು ಸರ್ಜರಿ ಇರುತ್ತೆ. ಆದರೆ ಅಲ್ಲಿಗೆ ಬರುವ ಡೈರೆಕ್ಟರ್ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ನಂತರ ಅವಳಿಗೆ ಹೀಗೆ ಹೇಳ್ತಾನೆ, ಮಿಸ್ಟರ್ ವಾಸು ಅವರ ಹೆಂಡತಿ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಹಾಗೆ ವಾಸು ಹೇಳಿದ್ದ ಮೀನು ಕೂಡ ಬಂದಿದೆ. ಅವರು ಹೇಳುವ ಪ್ರಕಾರ ಆ ಮೀನು ಅವರ ಹೆಂಡತಿಯ ಆರೋಗ್ಯವನ್ನ ಸರಿ ಮಾಡುತ್ತೆ. ಹಾಗಾಗಿ ನಾವು ಅದನ್ನು ಅವರಿಗೆ ತಿನ್ನಿಸಬೇಕು. ನಂತರ ಅವರ ಹೆಂಡತಿಗೆ ಪ್ರಜ್ಞೆ ಬರುತ್ತದೋ ಇಲ್ಲವೋ ಎಂದು ನೋಡೋಣ ಎಂದು ಹೇಳ್ತಾನೆ. ಆಗ ರಿನ್, ನಾವಿನ್ನು ಆ ಮೀನನ್ನು ಟೆಸ್ಟ್ ಮಾಡಿಲ್ಲ, ಅದನ್ನು ಮನುಷ್ಯರಿಗೆ ಕೊಡಲು ಸರಿ ಇಲ್ಲದಿರಬಹುದು ಎಂದು ಅವನ ಮಾತನ್ನು ನಿರಾಕರಿಸ್ತಾಳೆ. ಆದರೆ ಡೈರೆಕ್ಟರ್ ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಹೀಗೆ ಅವರ ಮಾತುಕತೆ ಮುಂದುವರಿಯುತ್ತೆ. ಆ ಮೀನನ್ನು ತಿಂದು ಇನ್ಫೆಕ್ಟ್ ಆಗಿದ್ದ ವಾಸುವಿನ ಮ್ಯಾನೇಜರ್ ಅದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಆತ ತುಂಬಾ ವಿಚಿತ್ರವಾಗಿ ಆಡುತ್ತಾ ಜಾಂಬಿ ಆಗ್ತಾನೆ. ನಂತರ ಅಲ್ಲಿದ್ದ ನರ್ಸ್ಗೆ ಕಚ್ಚುತ್ತಾನೆ. ಹೀಗೆ ಕಚ್ಚಿದ ಸ್ವಲ್ಪ ಸಮಯದಲ್ಲೇ ಆಕೆಯೂ ಕೂಡ ತುಂಬಾ ಭಯಾನಕವಾದ ಜಾಂಬಿ ಆಗ್ತಾಳೆ. ಆಗ ಅವರನ್ನು ನೋಡಿದ ರಿನ್ ಹಾಗೂ ಡೈರೆಕ್ಟರ್ ಕೂಡಲೇ ಒಂದು ರೂಮ್ನಲ್ಲಿ ಲಾಕ್ ಆಗ್ತಾರೆ. ಇನ್ಫೆಕ್ಟ್ ಆದ ಜನರೆಲ್ಲ ತುಂಬಾ ಅಗ್ರೆಸಿವ್ ಆಗ್ತಾರೆ. ಎದುರಿಗೆ ಸಿಗುವ ಜನರಿಗೆ ಕಚ್ಚುವ ಮೂಲಕ ದಾಳಿ ಮಾಡ್ತಾರೆ. ಹಾಸ್ಪಿಟಲ್ನಲ್ಲಿ ನೋಡುತ್ತಿದ್ದಂತೆ ರೋಗಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಜಾಂಬಿಗಳ ಸಂಖ್ಯೆ ತುಂಬಾ ಹೆಚ್ಚುತ್ತಾ ಹೋಗುತ್ತೆ. ಕೆಲವು ಜಾಂಬಿಗಳು ಹಾಸ್ಪಿಟಲ್ನಿಂದ ಹೊರಬಂದು ಜನರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಇದನ್ನು ತಿಳಿದ ಅಲ್ಲಿನ ಗವರ್ನಮೆಂಟ್ ಒಂದು ದೊಡ್ಡ ಆರ್ಮಿಯನ್ನ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಹಾಸ್ಪಿಟಲ್ನಲ್ಲಿರುವ ಯಾರು ಕೂಡ ಹೊರಗಡೆ ಬರಬಾರದು. ಬರೋ ಪ್ರಯತ್ನ ಮಾಡಿದರೆ ಅವರನ್ನು ಕೊಲ್ಲಿ ಎಂದು ಆರ್ಡರ್ ಮಾಡ್ತಾರೆ. ಈ ಸುದ್ದಿ ಎಲ್ಲರಿಗೂ ತಿಳಿಯುತ್ತೆ. ಸಿಂಗುಗೂ ಕೂಡ ಗೊತ್ತಾಗಿ ಹಾಸ್ಪಿಟಲ್ನ ಬಳಿ ಓಡಿ ಬರ್ತಾನೆ. ತನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡುತ್ತಾ ತುಂಬಾ ಟೆನ್ಷನ್ ಆಗ್ತಾನೆ. ಆದರೆ ಅಲ್ಲಿದ್ದ ಆರ್ಮಿ ಟೀಮ್ ಯಾರನ್ನು ಕೂಡ ಹಾಸ್ಪಿಟಲ್ನ ಒಳಗೆ ಬಿಡುತ್ತಿರೋದಿಲ್ಲ. ಆಗ ಹಾಸ್ಪಿಟಲ್ನಿಂದ ಒಬ್ಬ ವ್ಯಕ್ತಿ ಕೆಳಗೆ ಬೀಳ್ತಾನೆ. ಆತ ಸತ್ತಿದ್ದಾನೆ ಎಂದುಕೊಳ್ಳುವ ಒಬ್ಬ ಸೋಲ್ಜರ್ ಅವನ ಬಳಿ ಹೋದಾಗ ಆ ವ್ಯಕ್ತಿ ಜೀವಂತವಾದ ಜಾಂಬಿ ಆಗಿರ್ತಾನೆ. ನೋಡಲು ಬಂದ ಆ ವ್ಯಕ್ತಿಗೇನೆ ಕಚ್ಚಿ ಬಿಡ್ತಾನೆ. ಆಗ ಆ ಸೋಲ್ಜರ್ ಕೂಡ ಜಾಂಬಿ ಆಗ್ತಾನೆ. ಹೊರಗಿನ ಜನಗಳಿಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ನ ಒಳಗಡೆ ಏನಾಗುತ್ತಿದೆ ಎಂದು. ಅದರಿಂದ ಜನರೆಲ್ಲ ತುಂಬಾ ಗಾಬರಿಯಾಗ್ತಾರೆ. ತಮ್ಮವರಿಗಾಗಿ ಹಾಸ್ಪಿಟಲ್ನ ಒಳಗೆ ಹೋಗಲು ನೂಕು ನುಗ್ಗಲು ಶುರುವಾಗುತ್ತೆ. ಹೇಗೋ ಮಾಡಿ ಸಿಂಗ್ ಹಾಸ್ಪಿಟಲ್ನ ಒಳಗೋಗ್ತಾನೆ. ತನ್ನ ಹೆಂಡತಿಯನ್ನ ಹುಡುಕಲು ತುಂಬಾ ಪ್ರಯತ್ನ ಪಡ್ತಾನೆ. ಹೋಗಿ ನೋಡಿದರೆ ಹಾಸ್ಪಿಟಲ್ನ ಒಳಗೆ ಜನರೆಲ್ಲ ಜಾಂಬಿಗಳಾಗಿ ದೊಡ್ಡ ಸೈನ್ಯವಾಗಿರುತ್ತೆ. ಜನರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗುತ್ತಿರೋದಿಲ್ಲ. ಇತ್ತ ರಿನ್ ಡೈರೆಕ್ಟರ್ನ ಜೊತೆ ಒಂದು ರೂಮ್ನಲ್ಲಿರ್ತಾಳೆ. ಡೈರೆಕ್ಟರ್ ತುಂಬಾ ಹೆದರಿರ್ತಾನೆ. ಆದರೆ ಆ ಜಾಗ ಸೇಫ್ ಇರೋದಿಲ್ಲ. ಅಲ್ಲಿಗೂ ಬಂದ ಒಂದು ಜಾಂಬಿ ಡೈರೆಕ್ಟರ್ಗೆ ಕಚ್ಚುತ್ತೆ. ಅದರಿಂದ ಆತನೂ ಕೂಡ ಜಾಂಬಿ ಆಗ್ತಾನೆ. ರಿನ್ನ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗ್ತಾನೆ. ಆಗ ಅವನನ್ನು ತಳ್ಳಿ ಆ ರೂಮ್ನಿಂದ ಹೊರಗೆ ಬರ್ತಾಳೆ. ಬಂದು ನೋಡಿದರೆ ಜನರೆಲ್ಲ ಜಾಂಬಿಗಳಾಗಿರ್ತಾರೆ. ಅವಳಿಗೆ ಎಲ್ಲಿಗೆ ಹೋಗಬೇಕೆಂದು ಗೊತ್ತೇ ಆಗೋದಿಲ್ಲ. ಈ ಸಮಯದಲ್ಲಿ ಕಂಟ್ರೋಲ್ ರೂಮ್ನ ಒಳಗೆ ಹೋಗುವ ಸಿಂಗ್ ಅಲ್ಲಿದ್ದ ಮೈಕ್ನಲ್ಲಿ ಮಾತಾಡ್ತಾನೆ. ನಾನು ನಿನ್ನನ್ನು ಕಾಪಾಡಿಕೊಳ್ತೀನಿ ಎಂದು ರಿನ್ಗೆ ಹೇಳ್ತಾನೆ. ಅವನ ಧ್ವನಿಯನ್ನು ಕೇಳಿದ ಅವಳಿಗೆ ತುಂಬಾ ಸಂತೋಷವಾಗುತ್ತೆ. ಆದರೆ ಹಾಸ್ಪಿಟಲ್ನ ತುಂಬಾ ಜಾಂಬಿಗಳಿರುವ ಕಾರಣ ಸಿಂಗ್ನ ಬಳಿಗೆ ಹೋಗಲು ಆಗುತ್ತಿರೋದಿಲ್ಲ. ಇತ್ತ ಸರ್ಕಾರ ಕೂಡ ಈ ಪರಿಸ್ಥಿತಿಯನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಆ ಹಾಸ್ಪಿಟಲ್ ಅನ್ನು ಬ್ಲಾಸ್ಟ್ ಮಾಡಬೇಕೆಂಬ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆಗ ಸೋಲ್ಜರ್ಗಳು 30 ನಿಮಿಷದ ಟೈಮರ್ ಬಾಂಬನ್ನು ಸಿಕ್ಕ ಜಾಗದಲ್ಲಿ ಹಾಸ್ಪಿಟಲ್ಗೆ ಫಿಕ್ಸ್ ಮಾಡ್ತಾರೆ. ಸರ್ಕಾರ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿರೋದು ಹಾಸ್ಪಿಟಲ್ನ ಒಳಗಿರುವ ರಿನ್ ಹಾಗೂ ಸಿಂಗ್ಗೆ ಗೊತ್ತಿರೋದೇ ಇಲ್ಲ. ಇತ್ತ ಸಿಂಗ್ ತನ್ನ ಹೆಂಡತಿಯನ್ನು ಹುಡುಕಿಕೊಂಡು ಮೇಲಿನ ಫ್ಲೋರ್ಗೆ ಹೋಗ್ತಾನೆ. ಆತ ಒಬ್ಬ ಒಳ್ಳೆಯ ಬಾಕ್ಸರ್ ಆಗಿದ್ದ ಕಾರಣ ಎದುರಿಗೆ ಬಂದ ಜಾಂಬಿಗಳಿಗೆ ಹೊಡೆಯುತ್ತಾ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಹೀಗೆ ಮೇಲೆ ಬಂದ ಸಿಂಗ್ಗೆ ತನ್ನ ಹೆಂಡತಿಯ ಫ್ರೆಂಡ್ ಆದ ಮಿನ್ನ ಮಗನಾದ ಬಡಿ ಸಿಗ್ತಾನೆ. ಅವನ ಮೇಲೆ ಒಂದು ಜಾಂಬಿ ಅಟ್ಯಾಕ್ ಮಾಡಲು ಬರುತ್ತಿದ್ದಂತೆ ಅಲ್ಲಿಗೆ ಹೋಗುವ ಸಿಂಗ್ ಅದಕ್ಕೆ ಹೊಡೆದು ಅವನನ್ನು ರಕ್ಷಿಸ್ತಾನೆ. ಆಗ ಬಡಿ ಹೇಳ್ತಾನೆ, ಅದರ ತಲೆಗೆ ಹೊಡಿ, ಆಗ ಅದು ಬೇಗನೆ ಸಾಯುತ್ತೆ ಎಂದು. ಆಗ ಸಿಂಗ್ ಆ ರೀತಿಯ ಮಾಡಿ ಅದನ್ನು ಸಾಯಿಸ್ತಾನೆ. ನಂತರ ಸಿಂಗ್ ಬಡಿಯ ಬಳಿ ಡಾಕ್ಟರ್ ರಿನ್ನ ಬಗ್ಗೆ ಕೇಳ್ತಾನೆ. ಅವಳೆಲ್ಲಿದ್ದಾನೆ ಎಂದು ಅವನಿಗೆ ಗೊತ್ತಿರುತ್ತೆ.
ನನ್ನ ಅಮ್ಮ ಹಾಗೂ ಡಾಕ್ಟರ್ ರಿನ್ ಮೇಲಿನ ಫ್ಲೋರ್ನಲ್ಲಿದ್ದಾರೆ ಎಂದು ಅವನಿಗೆ ಹೇಳ್ತಾನೆ. ಆಗ ಅವರಿಬ್ಬರು ಮೇಲಕ್ಕೆ ಹೋಗಲು ಶುರು ಮಾಡ್ತಾರೆ. ಇತ್ತ ರಿನ್ ತುಂಬಾ ಗಾಬರಿಯಲ್ಲಿರ್ತಾಳೆ. ಯಾವ ದಿಕ್ಕಿನಿಂದ ಜಾಂಬಿ ಬರುತ್ತೋ ಎಂದು ತುಂಬಾ ಭಯದಿಂದ ಸಿಂಗ್ನನ್ನು ಹುಡುಕಾಡುತ್ತಿರುತ್ತಾಳೆ. ಈ ಸಮಯದಲ್ಲಿ ಅವಳಿಗೆ CCTVಯಲ್ಲಿ ವಾಸು ಕಾಣ್ತಾನೆ. ಆತ ಸುರಕ್ಷಿತವಾಗಿ ಒಂದು ರೂಮ್ನಲ್ಲಿರ್ತಾನೆ. ನಾನು ಅಲ್ಲಿಗೋದರೆ ನಾನು ಕೂಡ ಸೇಫ್ ಆಗುವೆ ಎಂದು ಆ ರೂಮ್ನ ಬಳಿ ಹೋಗ್ತಾಳೆ. ಆಗ ವಾಸು ಅವಳನ್ನು ರೂಮ್ನ ಒಳಗೆ ಕರೆದುಕೊಳ್ತಾನೆ. ಆಗ ರಿನ್ ಏನು ಮಾಡಬೇಕೆಂದು ಗೊತ್ತಾಗದೆ ತುಂಬಾ ಅಳುತ್ತಿರುತ್ತಾಳೆ. ಆಗ ವಾಸು ಹೀಗೆ ಹೇಳ್ತಾನೆ, ಚಿಂತೆ ಮಾಡಬೇಡ, ಸರ್ಕಾರ ನನ್ನನ್ನು ಹಾಗೂ ನನ್ನ ಹೆಂಡತಿಯನ್ನು ಸಾಯಲು ಬಿಡೋದಿಲ್ಲ. ಏಕೆಂದರೆ ನಾನು ಏನಾದರೂ ಸತ್ತರೆ ಈ ದೇಶವೇ ಊಟವಿಲ್ಲದೆ ನಾಶವಾಗುತ್ತೆ. ನನ್ನನ್ನು ಕರೆದುಕೊಂಡು ಹೋಗಲು ಆರ್ಮಿ ಟೀಮ್ ಬಂದೇ ಬರುತ್ತೆ. ನನ್ನ ಜೊತೆ ನಿನ್ನನ್ನು ಕೂಡ ನಾನು ಕಾಪಾಡುವೆ ಎಂದು ಮಾತು ಕೊಡ್ತಾನೆ. ಅವನ ಮಾತನ್ನು ಕೇಳಿದ ರಿನ್ಗೆ ಸಮಾಧಾನವಾಗುತ್ತೆ. ಆಗ ವಾಸು, ನನ್ನ ಹೆಂಡತಿಯನ್ನು ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಅವಳನ್ನು ಉಳಿಸಿಕೊಳ್ಳೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ನನ್ನ ಹೆಂಡತಿಗೆ ಪ್ರಜ್ಞೆಯೇ ಬರುತ್ತಿಲ್ಲ. ಈಗ ಅವಳಿಗೆ ರಕ್ತವನ್ನ ಬದಲಾಯಿಸಬೇಕಾದ ಸಮಯ. ದಯವಿಟ್ಟು ನನ್ನ ಹೆಂಡತಿಗಾಗಿ ರಕ್ತವನ್ನ ತಂದು ಕೊಡ್ತೀಯ ಎಂದು ರಿನ್ಗೆ ಕೇಳ್ತಾನೆ. ರಿನ್ ಒಬ್ಬಳು ಡಾಕ್ಟರ್ ಆಗಿದ್ದ ಕಾರಣ ಆಗಲ್ಲ ಎಂದು ಹೇಳದೆ ಸರಿ ಎಂದು ರಕ್ತವನ್ನ ತರಲು ಹೋಗ್ತಾಳೆ. ಇತ್ತ ಸಿಂಗ್ ಒಂದು ರೂಮ್ನಲ್ಲಿರುವ ಬಡಿಯ ತಾಯಿಯಾದ ಮಿನ್ನನ್ನು ಪತ್ತೆ ಮಾಡ್ತಾನೆ. ತನ್ನ ತಾಯಿಯನ್ನು ನೋಡಿದ ಬಡಿಗೆ ತುಂಬಾ ಸಂತೋಷವಾಗಿ ಅವಳನ್ನು ತಬ್ಬಿಕೊಳ್ತಾನೆ. ಆಗ ಮಿನ್, ದಯವಿಟ್ಟು ನನ್ನ ಮಗನನ್ನು ನೀವೇ ಕಾಪಾಡಬೇಕು, ಅವನನ್ನು ಕರೆದುಕೊಂಡು ಇಲ್ಲಿಂದ ಹೋಗಿ, ನಾನು ಬರಲು ಆಗಲ್ಲ ಎಂದು ಹೇಳ್ತಾಳೆ. ಆಗ ಸಿಂಗ್ಗೆ ಅವಳಿಗೆ ಜಾಂಬಿ ಕಚ್ಚಿದೆ ಎಂದು ಗೊತ್ತಾಗುತ್ತೆ. ತನ್ನ ತಾಯಿಯನ್ನು ಬಿಟ್ಟು ಹೋಗಲು ಬಡಿಗೆ ಆಗೋದಿಲ್ಲ. ಆತ ಅತಿಯಾಗಿ ಅಳ್ತಾನೆ. ಸಿಂಗ್ ಅವನನ್ನು ಕರೆದುಕೊಂಡು ಹೋಗಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗುತ್ತಿರಲ್ಲ. ನಂತರ ಅವರು ಆ ರೂಮ್ನಿಂದ ಹೊರ ಬಂದ ಕೂಡಲೇ ಮಿನ್ ಜಾಂಬಿ ಆಗ್ತಾಳೆ. ತುಂಬಾ ವೈಲೆಂಟ್ ಆಗಿ ಕಿರುಚಾಡಲು ಶುರು ಮಾಡ್ತಾಳೆ. ಆಗ ಸಿಂಗ್ ಆ ಜಾಂಬಿಯ ಕೈಗೆ ಬಡಿ ಸಿಗದ ಹಾಗೆ ಕಾಪಾಡಿಕೊಂಡು ರಿನ್ನನ್ನು ಹುಡುಕಲು ಮುಂದಾಗ್ತಾನೆ. ನಂತರ ಒಂದು ಜಾಗಕ್ಕೆ ಹೋಗುತ್ತಿರುವ ರಿನ್ನನ್ನು ಸಿಂಗ್ ಗಮನಿಸ್ತಾನೆ. ಅವಳ ಮೇಲೆ ಅಟ್ಯಾಕ್ ಮಾಡಲು ಜಾಂಬಿಗಳು ಹೋಗುತ್ತಿರುವುದನ್ನು ನೋಡಿ ಅಲ್ಲಿಗೆ ಓಡ್ತಾನೆ. ತನ್ನ ಶಕ್ತಿ ಮೀರಿ ಅವುಗಳ ಜೊತೆ ಹೋರಾಡಿ ತನ್ನ ಹೆಂಡತಿಯ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಹೀಗಿರುವಾಗ ಹಾಸ್ಪಿಟಲ್ಗೆ ಹೆಲಿಕಾಪ್ಟರ್ನ ಮೂಲಕ ಮಿಷನ್ ಗನ್ಗಳ ಜೊತೆ ಒಂದು ಆರ್ಮಿ ಟೀಮ್ ಬರುತ್ತೆ. ಏಕೆಂದರೆ ಮಿಸ್ಟರ್ ವಾಸು ಹಾಗೂ ಅವನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಎದುರಿಗೆ ಬಂದ ಜಾಂಬಿಗಳನ್ನು ಕೊಲ್ಲುವ ಆ ಟೀಮ್ ಅವರನ್ನು ಕರೆದುಕೊಂಡು ಹೋಗಲು ಮುಂದಾಗ್ತಾರೆ. ಆಗ ವಾಸು ರಿನ್ಗಾಗಿ ಅವರಿಗೆ ವೆಯ್ಟ್ ಮಾಡಲು ಹೇಳ್ತಾನೆ. ಇತ್ತ ರಿನ್ ಹಾಗೂ ಸಿಂಗ್ ಒಂದಾಗ್ತಾರೆ. ಜಾಂಬಿಗಳಿಂದ ತನ್ನ ಹೆಂಡತಿ ಹಾಗೂ ಬಡಿಯನ್ನು ಕಾಪಾಡಿಕೊಳ್ಳಲು ಅವುಗಳ ಜೊತೆ ಹೋರಾಡ್ತಾನೆ. ಹೀಗೆ ಫೈಟ್ ಮಾಡಿಕೊಂಡು ಆರ್ಮಿಯವರ ಎದುರಿಗೆ ಬರ್ತಾನೆ. ಆಗ ಅವರು ಏನು ಕೂಡ ಯೋಚನೆ ಮಾಡದೆ ಸಿಂಗ್ನನ್ನು ಕೂಡ ಒಬ್ಬ ಜಾಂಬಿ ಎಂದುಕೊಂಡು ಶೂಟ್ ಮಾಡಿಬಿಡ್ತಾರೆ. ಆದರೆ ಆ ಬುಲೆಟ್ ಅವನ ಕೈಗೆ ಬಿದ್ದ ಕಾರಣ ಅವನ ಪ್ರಾಣ ಹೋಗೋದಿಲ್ಲ. ಸರ್ಕಾರದಿಂದ ತುಂಬಾ ಕ್ಲಿಯರ್ ಆದ ಇನ್ಸ್ಟ್ರಕ್ಷನ್ ಇರುತ್ತೆ, ಹಾಸ್ಪಿಟಲ್ನಲ್ಲಿ ಕಂಡ ಪ್ರತಿಯೊಬ್ಬರನ್ನು ಕೂಡ ಸಾಯಿಸಬೇಕು ಎಂದು. ಅದಕ್ಕಾಗಿ ಅವರು ಸಿಂಗ್ನ ಮೇಲೆ ಬುಲೆಟ್ ಹಾರಿಸೋದು. ತನ್ನ ಗಂಡನನ್ನು ಇಂತಹ ಸ್ಥಿತಿಯಲ್ಲಿ ನೋಡಿದ ರಿಂಗ್ ತುಂಬಾ ಅಳಲು ಶುರು ಮಾಡ್ತಾಳೆ. ಆಗ ಆರ್ಮಿ ಟೀಮ್ ಅವಳನ್ನು ಹಾಗೂ ಬಡಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಮುಂದಾಗ್ತಾರೆ. ಅಲ್ಲಿ ನಡೆಯುತ್ತಿದ್ದ ಫೈರಿಂಗ್ನ ಶಬ್ದದಿಂದ ಜಾಂಬಿಗಳು ಆ ಶಬ್ದಕ್ಕೆ ಅಟ್ರಾಕ್ಟ್ ಆಗುತ್ತವೆ. ಅವರಿರುವ ಜಾಗದ ಕಡೆ ಓಡಿ ಬರುತ್ತವೆ. ಅವುಗಳಿಂದ ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಸಿಂಗ್ ಪುನಃ ಎದ್ದೇಳ್ತಾನೆ. ಆ ನೋವಿನಲ್ಲಿಯೇ ಆ ಜಾಂಬಿಗಳ ಜೊತೆ ಫೈಟ್ ಮಾಡಲು ನಿಲ್ತಾನೆ. ಈ ಸಮಯದಲ್ಲಿ ಕೆಲವು ಸೋಲ್ಜರ್ಗಳು ಜಾಂಬಿಗಳಾಗ್ತಾರೆ. ಅವರ ಜೊತೆ ಹೋರಾಡೋದು ಸಿಂಗ್ಗೆ ತುಂಬಾ ಕಷ್ಟವಾಗಿರುತ್ತೆ. ಹೀಗಿರುವಾಗ ಒಂದು ಜಾಂಬಿ ವಾಸುವಿನ ಹೆಂಡತಿಗೆ ಕಚ್ಚಿಬಿಡುತ್ತೆ. ಅದರಿಂದ ಆಕೆಯೂ ಕೂಡ ಜಾಂಬಿ ಆಗ್ತಾಳೆ. ತನ್ನ ಹೆಂಡತಿಗಾಗಿಯೇ ಬದುಕಿದ್ದ ವಾಸು ಕೂಡ ಸಾಯಲು ನಿರ್ಧಾರ ಮಾಡ್ತಾನೆ. ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲಿಯೇ ಇರುವೆ ಎಂದು ತನ್ನ ಹೆಂಡತಿಯನ್ನು ತಬ್ಬಿಕೊಳ್ಳಲು ಹೋಗ್ತಾನೆ. ತುಂಬಾ ವಿಕಾರವಾದ ರೂಪದಲ್ಲಿದ್ದ ಆಕೆ ತನ್ನ ಗಂಡನನ್ನೇ ಕಚ್ಚಿಬಿಡ್ತಾಳೆ. ಇತ್ತ ಸಿಂಗ್ ರಿನ್ ಹಾಗೂ ಬಡಿಯನ್ನು ತುಂಬಾ ಬಲವಂತ ಮಾಡಿ ಟೆರೆಸ್ನ ಬಳಿ ಕಳಿಸ್ತಾನೆ. ಆ ಜಾಗದಲ್ಲಿ ಹೆಲಿಕಾಪ್ಟರ್ ಇದೆ ಎಂದು ಅವನಿಗೆ ಗೊತ್ತಿರುತ್ತೆ. ಹೀಗೆ ಬಂದ ಅವರನ್ನು ಒಬ್ಬ ಸೋಲ್ಜರ್ ಮೇಲಕ್ಕೆ ಕರೆಸಿಕೊಳ್ತಾನೆ. ಅವರು ಇನ್ಫೆಕ್ಟ್ ಆಗಿದ್ದಾರಾ ಇಲ್ಲವಾ ಎಂದು ಚೆಕ್ ಮಾಡಿ ಅವರಿಬ್ಬರನ್ನ ಕರೆದುಕೊಂಡು ಹೋಗಲು ಮುಂದಾಗ್ತಾನೆ.
ಆಗ ರೆನ್, ನನ್ನ ಗಂಡ ಕೂಡ ಇಲ್ಲೇ ಇದ್ದಾನೆ, ದಯವಿಟ್ಟು ಅವನಿಗಾಗಿ ವೆಯ್ಟ್ ಮಾಡಿ ಎಂದು ಕೇಳಿಕೊಳ್ತಾಳೆ. ಆಗ ಅವರು, ಸರಿ, ಇನ್ನು 5 ನಿಮಿಷ ಮಾತ್ರ ನಿನಗೆ ಸಮಯ ಎಂದು ಅಲ್ಲಿಯೇ ನಿಂತುಕೊಳ್ತಾನೆ. ಇತ್ತ ಎಲ್ಲ ಕಡೆಯಿಂದ ಜಾಂಬಿಗಳು ತುಂಬಿದ್ದ ಕಾರಣ ಅವುಗಳಿಂದ ಬಿಡಿಸಿಕೊಳ್ಳಲು ಸಿಂಗ್ನ ಬಳಿ ಆಗುತ್ತಿರೋದಿಲ್ಲ. ಅವುಗಳ ಜೊತೆ ಹೋರಾಡುತ್ತಲೇ ಇರುತ್ತಾನೆ. ಆ ಹಾಸ್ಪಿಟಲ್ ಬ್ಲಾಸ್ಟ್ ಆಗಲು ಕೆಲ ನಿಮಿಷಗಳೇ ಬಾಕಿ ಇರೋದ್ರಿಂದ ಸೋಲ್ಜರ್ ಅವರಿಬ್ಬರನ್ನು ಹೆಲಿಕಾಪ್ಟರ್ಗೆ ಹತ್ತಿಸ್ತಾನೆ. ರಿನ್ ಎಷ್ಟೇ ಕೇಳಿಕೊಂಡರೂ ಸೋಲ್ಜರ್ ಕೇಳೋದಿಲ್ಲ. ಅಲ್ಲಿಂದ ಅವರು ಹೋದ ಕೂಡಲೇ ಆ ಜಾಗಕ್ಕೆ ಸಿಂಗ್ ಬರ್ತಾನೆ. ಆಗ ರಿನ್ ತನ್ನ ಗಂಡನನ್ನು ನೋಡಿ ಅವನಿಗಾಗಿ ಜೋರಾಗಿ ಕಿರುಚಾಡ್ತಾಳೆ. ಆದರೂ ಏನೂ ಪ್ರಯೋಜನ ಆಗೋದಿಲ್ಲ. ಈ ಸಮಯದಲ್ಲಿ ಆ ಜಾಗಕ್ಕೂ ಜಾಂಬಿಗಳು ಬರಲು ಶುರುವಾಗುತ್ತೆ. ನಾನೊಬ್ಬ ಬಾಕ್ಸರ್, ನಾನು ಹೋರಾಡುತ್ತಲೇ ಸಾಯುತ್ತೇನೆ ಎಂದು ಅರ್ಥ ಮಾಡಿಕೊಳ್ಳುವ ಸಿಂಗ್ ಅವುಗಳ ಜೊತೆ ಪುನಃ ಫೈಟ್ ಮಾಡಲು ಮುಂದಾಗ್ತಾನೆ. ಆದರೆ ಸಮಯ ಮುಗಿದಿರುತ್ತೆ. ಇಡೀ ಬಿಲ್ಡಿಂಗ್ ನಾಶವಾಗುವ ಸಮಯ ಬಂದಿರುತ್ತೆ. ತನ್ನ ಗಂಡನ ಸಾವು ತನ್ನ ಕಣ್ಣ ಮುಂದೆಯೇ ಆಗುತ್ತಿರೋದನ್ನ ರಿನ್ನ ಕೈನಿಂದ ಸಹಿಸಲು ಆಗುತ್ತಿರೋದಿಲ್ಲ. ಹೀಗೆ ಆ ಹಾಸ್ಪಿಟಲ್ ಪೂರ್ತಿಯಾಗಿ ಬ್ಲಾಸ್ಟ್ ಆಗುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಕೆಲ ತಿಂಗಳ ನಂತರ. ಆಗ ನಾವು ಒಂದು ಹಳ್ಳಿಯಲ್ಲಿರುವ ರಿನ್ ಹಾಗೂ ಬಡಿಯನ್ನು ನೋಡ್ತೀವಿ. ರಿನ್ ಇನ್ನು ತನ್ನ ಗಂಡನನ್ನು ಕಳೆದುಕೊಂಡಿರುವ ದುಃಖದಲ್ಲಿಯೇ ಇರ್ತಾಳೆ. ಆಗ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅನ್ನು ತೋರಿಸಲಾಗುತ್ತೆ. ಈ ಸೀನ್ ನಲ್ಲಿ ಒಂದು ಐರನ್ ಟ್ಯಾಂಕ್ ನ ಒಳಗಿಂದ ಸಿಂಗ್ ಹೊರಗೆ ಬರ್ತಾನೆ. ಆತ ಇನ್ನು ಜೀವಂತವಾಗಿರ್ತಾನೆ. ಇನ್ನು ಉಳಿದಿರುವ ಜಾಂಬಿಗಳ ಜೊತೆ ಹೋರಾಡಲು ತಯಾರಾಗ್ತಾನೆ. ಅಂದರೆ ಈ ಮೂವಿಯ ಸೆಕೆಂಡ್ ಪಾರ್ಟ್ ಬರಬಹುದು ಎಂದು ನಮಗೆ ಅನ್ನಿಸುತ್ತೆ. ಅಲ್ಲಿಗೆ ಜಿಯಾ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ವಿವರಣೆ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.